ನೀವು ರಾತ್ರಿ ಊಟನ ತುಂಬಾ ಲೇಟ್ ಆಗಿ ಮಾಡ್ತೀರಾ? ಡಯಾಬಿಟಿಸ್ ಇದೆ ಆದ್ರೂ ಅನ್ನ ತಿಂತಿದ್ದೀರಾ? ಅಥವಾ ಮನೆ ಊಟನೇ ಮಾಡ್ತೀನಿ ಆದ್ರೆ ಯಾಕೋ ಗೊತ್ತಿಲ್ಲಪ್ಪ ದಪ್ಪ ಆಗ್ತಿದ್ದೀನಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿದೆ, ಈ ತರ ಏನಾದ್ರೂ ಕಂಪ್ಲೇಂಟ್ಸ್ ಇದೆಯಾ? ಇದಕ್ಕೆಲ್ಲ ರೀಸನ್ ಒಂದೇ ಆಗಿರ್ಬೋದು. ಈವನ್ ರೆಗ್ಯುಲರ್ ಫುಡ್ ತಗೊಂಡ್ರು ಬೇರೆ ಎಲ್ಲೋ ಏನೋ ಮಿಸ್ ಹೊಡಿತಿರ್ಬೇಕು. ಅದೇನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವೆಲ್ಕಮ್ ಟು GSS ಮಾಧ್ಯಮ. ವಿಷಯ ಶುರು ಮಾಡಕ್ ಮುಂಚೆ ಒಂದು ಪ್ರಶ್ನೆ. ನೀವು ನಿದ್ದೆ ಮಾಡೋ ಟೈಮಲ್ಲಿ ಯಾರಾದ್ರೂ ಏನಾದ್ರೂ ಕೆಲಸ ಹೇಳಿದ್ರೆ ಏನ್ ಮಾಡ್ತೀರಾ? ಈಗಾಗಲ್ಲ, ನಾನು ಮಲ್ಕೋಬೇಕು ಅಂತೀರಾ. ಅವ್ರು ಫೋರ್ಸ್ ಮಾಡಿದ್ರೆ ಮೇ ಬಿ ಮಾಡ್ತೀರಾ, ಬಟ್ ಇದರಿಂದ ಸುಸ್ತಾಗ್ತಿದೆ, ಟಯರ್ಡ್ ಆದ್ರೆ ಕೋಪ ಮಾಡ್ಕೋತೀರಾ, ಬೈಕೋತೀರಾ ತಾನೆ? ನಿಮ್ ದೇಹದೊಳಗೆ ಸೇಮ್ ಹೀಗೆ ಆಗ್ತಿದೆ. ನೀವು ಇನ್ಸುಲಿನ್ ರೆಸ್ಟಿಂಗ್ ಟೈಮಲ್ಲಿ ಕೆಲಸ ಮಾಡು ಅಂತ ಫೋರ್ಸ್ ಮಾಡ್ತಿದ್ದೀರಾ. ಅದು ಕೂಡ ನಿಮ್ನ ಬೈಕೋತಾ ಇದೆ, ಗೊತ್ತಾ? ಹೆಂಗೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಕೆಲವೊಂದು ವಿಷಯಗಳನ್ನ ನೋಡೋಣ, ಆಗ ನಾನೇನ್ ಹೇಳಕ್ ಹೋಗ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ಲಿ, ಇನ್ಸುಲಿನ್ ಅಂದ್ರೆ ಏನು? ಇದು ಪ್ಯಾಂಕ್ರಿಯಾಸ್ ಇಂದ ರಿಲೀಸ್ ಆಗೋ ಒಂದು ಹಾರ್ಮೋನ್. ಇದೇನ್ ಮಾಡುತ್ತೆ ಅಂದ್ರೆ, ನಾವು ಮಾಡೋ ಊಟದಿಂದ ಎಸ್ಪೆಷಲಿ ಸ್ವೀಟ್ಸ್, ಕಾರ್ಬೋಹೈಡ್ರೇಟ್ಸ್, ಇದರಿಂದ ಶುಗರ್ ಅಂದ್ರೆ ಗ್ಲೂಕೋಸ್ನ ಎನರ್ಜಿ ಆಗಿ ಕನ್ವರ್ಟ್ ಆಗಕ್ಕೆ ಸೆಲ್ಸ್ಗೆ ಕಳಿಸುತ್ತೆ. ಇನ್ಸುಲಿನ್ ಇಲ್ಲ ಅಂದ್ರೆ ಗ್ಲೂಕೋಸ್ ರಕ್ತದಲ್ಲೇ ಉಳಿಯುತ್ತೆ. ಆಗ ಬ್ಲಡ್ ಶುಗರ್ ಸಮಸ್ಯೆ ಶುರು ಆಗ್ಬೋದು. ಈ ಇನ್ಸುಲಿನ್ ಯಾವಾಗ ಆಕ್ಟಿವ್ ಆಗಿರುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ನ್ಯಾಚುರಲ್ 24 hour ಕ್ಲಾಕ್ ಇದೆ. ಇದನ್ನ ಸರ್ಕ್ಯಾಡಿಯನ್ ರಿದಮ್ ಅಂತಾರೆ. ಇನ್ಸುಲಿನ್ ಕೂಡ ಅದನ್ನ ಫಾಲೋ ಮಾಡುತ್ತೆ. ಬೆಳಿಗ್ಗೆ ಟೈಮ್ ಆಕ್ಟಿವ್ ಆಗಿರುತ್ತೆ, ನೈಟ್ ಆಗ್ತಿದ್ದಂಗೆ ಕಮ್ಮಿ ಆಕ್ಟಿವ್ ಆಗಿರುತ್ತೆ. ಇನ್ಸುಲಿನ್ ಆಕ್ಟಿವ್ ಇದ್ದಾಗ ತಿಂದ್ರೆ ಗ್ಲೂಕೋಸ್ ಸರಿಯಾಗಿ ಅಬ್ಸಾರ್ಬ್ ಆಗುತ್ತೆ, ಸೆಲ್ಸ್ಗೆ ಸೇರುತ್ತೆ, ಎನರ್ಜಿ ಸಿಗುತ್ತೆ, ಫ್ಯಾಟ್ ಸ್ಟೋರೇಜ್ ಕಮ್ಮಿ ಆಗುತ್ತೆ. ಅದೇ ಇನ್ಸುಲಿನ್ ಆಕ್ಟಿವ್ ಇಲ್ಲದೆ ಇದ್ದಾಗ ತಿಂದ್ರೆ ಏನಾಗುತ್ತೆ? ಫಸ್ಟ್ ಆಫ್ ಆಲ್, ಆ ಟೈಮಲ್ಲಿ ದೇಹ ರೆಸ್ಟ್ ತಗೊಳಕ್ ರೆಡಿ ಆಗ್ತಿರುತ್ತೆ. ಪ್ಯಾಂಕ್ರಿಯಾಸ್ ಕೆಲಸ ಸ್ಲೋ ಆಗಿರುತ್ತೆ, ಇನ್ಸುಲಿನ್ ಆಕ್ಟಿವಿಟಿ ಲೋ ಇರುತ್ತೆ. ಆಗ ಶುಗರ್ ಬ್ಲಡ್ ಸ್ಟ್ರೀಮ್ ಅಲ್ಲೇ ಉಳಿಯುತ್ತೆ, ಎನರ್ಜಿಗೆ ಕನ್ವರ್ಟ್ ಆಗೋದಿಲ್ಲ, ಕೊನೆಗೆ ಫ್ಯಾಟ್ ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಗ್ರಾಜುಯಲಿ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಕಾರಣ ಆಗಿ ಅಲ್ಲಿಂದ ನೋಡಿ ಸಮಸ್ಯೆಗಳು ಶುರುವಾಗೋದು. ಟೈಪ್ 2 ಡಯಾಬಿಟೀಸ್, ಬೆಲ್ಲಿ ಫ್ಯಾಟ್, PCOS, ಫ್ಯಾಟಿ ಲಿವರ್, ಹೈ ಬ್ಲಡ್ ಪ್ರೆಷರ್ ಅಂತೆಲ್ಲ. ನಮ್ಮ ದೇಹದೊಳಗಿರೋ ಆರ್ಗನ್ಸ್ಗೆ ಮಾತಾಡಕ್ಕಾಗಲ್ಲ. ನಾವು ಯಾವಾಗ ಅವಕ್ಕೆ ರೆಸ್ಟ್ ಮಾಡಕ್ ಬಿಡದೆ ಫೋರ್ಸ್ ಮಾಡ್ತೀವೋ ಆಗ ಅವು ನಮ್ಮನ್ನ ಬೈಕೊಳ್ಳೋ ಭಾಷೆನೇ ಇಂಥ ಸಮಸ್ಯೆಗಳು ಅಂದ್ರೂ ತಪ್ಪಿಲ್ಲ. ಹಿಂಗ್ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ವೆರಿ ಸಿಂಪಲ್. ರಾತ್ರಿ ಊಟನ ತುಂಬಾ ಲೇಟ್ ಮಾಡ್ಕೋಬೇಡಿ. ಕೆಲವೊಂದ್ಸಲ ಲೇಟ್ ಆಗುತ್ತೆ, ಫಂಕ್ಷನ್ನು ಅದು ಇದು ರೀಸನ್ಸ್ ಇಂದ, ಬಟ್ ನಾರ್ಮಲ್ ಡೇಸ್ ಅಲ್ಲಾದ್ರೂ ಪ್ಲಾನ್ ಮಾಡ್ಕೊಳ್ಳಿ. ನಿಮ್ ಆರೋಗ್ಯಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಆಯುರ್ವೇದ ಕೂಡ ತಿನ್ನೋ ಟೈಮಿಂಗ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತಾನೆ ಹೇಳುತ್ತೆ. ಸಮುಚ್ಚೈಹಿ ಸಮಾಸೀನಃ ಸಮದೇಹೋನ್ನ ತತ್ಪರಃ ಕಾಲೇ ಸತ್ಮ್ಯಾಂ ಲಘು ಸ್ನಿಗ್ಧಮುಷ್ಣಂ ಕ್ಷಿಪ್ರಂ ದ್ರವೋತ್ತರಂ. ಅಂದ್ರೆ ಊಟ ಮಾಡುವಾಗ ಆರಾಮಾಗಿ ಕೂತ್ಕೊಂಡು ಫೋಕಸ್ ಮಾಡಿ ತಿನ್ಬೇಕು. ಮುಖ್ಯವಾಗಿ ಕಾಲೇ ಸತ್ಮ್ಯಾಂ ಅಂದ್ರೆ ಸರಿಯಾದ ಸಮಯದಲ್ಲಿ ತಿನ್ನಬೇಕು ಅಂತ ಸುಶ್ರುತ ಸಂಹಿತೆಯ ಈ ಶ್ಲೋಕನೇ ಹೇಳ್ತಾ ಇದೆ. ಸೊ ಡೈಜೆಷನ್ ಪ್ರಾಸೆಸ್ ಆಕ್ಟಿವ್ ಇದ್ದಾಗಲೇ ತಿನ್ಬೇಕು. ಮತ್ತೆ ರಾತ್ರಿ ಊಟಕ್ಕೆ ಹೆವಿ ರೈಸ್ ತಿನ್ನೋದು ಕಮ್ಮಿ ಮಾಡಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ನಮ್ಮ ಅಜ್ಜಿ, ತಾತ, ಅಪ್ಪ, ಅಮ್ಮ ಅನ್ನ ತಿಂದೇ ಬದುಕಿಲ್ವಾ ಅಂತ. ನಮ್ಮ ಚಾನಲ್ ಅಲ್ಲೇ ಎಷ್ಟೊಂದ್ಸಲ ಕಾಮೆಂಟ್ಸ್ ಬರುತ್ತೆ. ನಾನೇನ್ ಹೇಳ್ತೀನಿ ಅಂದ್ರೆ, ಹಿಂದಿನ ಕಾಲನೇ ಬೇರೆ ಇತ್ತು. ಬೆಳೆ ಬೆಳೆಯೋದ್ರಿಂದ ಹಿಡಿದು ಅದನ್ನ ತಿನ್ನೋರ್ ಆಕ್ಟಿವಿಟಿ ಲೆವೆಲ್ ವರ್ಗೂ ನಾವು ಮ್ಯಾಚ್ ಮಾಡಕ್ಕೆ ಆಗಲ್ಲ ಬಿಡಿ. ನಾವು ಕಮಿಂಗ್ ಟು ದ ಪಾಯಿಂಟ್. ಅನ್ನ ಆಗ್ಲಿ ಅಥವಾ ಬೇರೆ ಏನೇ ತಿಂದ್ರು 8 ಗಂಟೆ ಒಳಗೆ ಊಟ ಮುಗಿಸ್ಬಿಡಿ. ಡಿನ್ನರ್ ಲೈಟ್ ಆಗಿರ್ಲಿ, ತಿಂದ ಮೇಲೆ ಒಂದು 100 ಸ್ಟೆಪ್ ಆದ್ರೂ ವಾಕಿಂಗ್ ಮಾಡಿ. ಸ್ಮಾಲ್ ಚೇಂಜಸ್ ಬಟ್ ಬಿಗ್ ರಿಸಲ್ಟ್ಸ್. ಇನ್ನೂ ಒಂದು ಕ್ಯಾಟಗರಿ ಇರ್ತಾರೆ, ನಾನು ನೈಟ್ ಶಿಫ್ಟ್ ಕೆಲಸ ಮಾಡ್ತೀನಿ, ನಾನೇನ್ ಮಾಡ್ಲಿ, ನನ್ನ ಸರ್ಕ್ಯಾಡಿಯನ್ ರಿದಮ್ ಚೇಂಜ್ ಇರುತ್ತಾ ಅಂತ ಪ್ರಶ್ನೆ ಬರ್ಬೋದು. ರಿದಮ್ ಒಂಚೂರು ಶಿಫ್ಟ್ ಆಗ್ಬೋದು, ಬಟ್ ನಾಟ್ ಫುಲ್ಲಿ. ನೈಟ್ ಶಿಫ್ಟ್ ಮಾಡೋ ಕೆಲವ್ರ ದೇಹದಲ್ಲಿ ಆ 24 hours ಕ್ಲಾಕ್ ಕನ್ಫ್ಯೂಷನ್ ಅಲ್ಲಿ ಇರುತ್ತೆ. ದೇಹಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ನೈಟ್ ಟೈಮ್ ಇನ್ಸುಲಿನ್ ಸೆನ್ಸಿಟಿವಿಟಿ ರೆಡ್ಯೂಸ್ ಆಗಿರುತ್ತೆ. ಇದ್ರ ಮೇಲೆ ರಿಯಲಿಸ್ಟಿಕ್ ಸ್ಟಡಿ ಕೂಡ ನಡೆದಿದೆ. ಅದರಲ್ಲೂ ನೈಟ್ ಶಿಫ್ಟ್ ಕೆಲಸ ಮಾಡಿದವ್ರ ಇನ್ಸುಲಿನ್ ಸೆನ್ಸಿಟಿವಿಟಿ ರೆಡ್ಯೂಸ್ ಆಗಿರೋದು ಇಲ್ಲಿ ಕಂಡು ಬಂದಿದೆ. ಸೊ ಏನ್ ಸೊಲ್ಯೂಷನ್ ಇದಕ್ಕೆಲ್ಲ? ಶಿಫ್ಟ್ಗೆ ಮುಂಚೆ ಊಟ ಮುಗಿಸಿ ಸಂಜೆ 6ರಿಂದ 7 ಗಂಟೆ ಹಂಗೆ. ನೈಟ್ ಟೈಮಲ್ಲಿ ಲೈಟ್ ಫುಡ್ ಅಂದ್ರೆ ಸೂಪು, ಸಲಾಡ್, ಬಾಯ್ಲ್ಡ್ ಎಗ್ಸ್ ಅಂತದ್ನ ತಿನ್ನಕ್ಕೆ ಟ್ರೈ ಮಾಡಿ. ಮಿಡ್ ನೈಟ್ ಅಲ್ಲಿ ಹೆವಿ ಕಾರ್ಬ್ಸ್ನ ಅವಾಯ್ಡ್ ಮಾಡಿ. ಸೇಮ್ ಟೈಮ್ಗೆ ನಿದ್ರೆ ಮಾಡಕ್ಕೆ ಟ್ರೈ ಮಾಡಿ. ನಾವೇನ್ ತಿಂತೀವಿ ಅನ್ನೋದ್ರ ಜೊತೆಗೆ ಯಾವಾಗ ತಿಂತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಇನ್ಸುಲಿನ್ಗೆ, ಬಾಡಿ ಕ್ಲಾಕ್ಗೆ ರೆಸ್ಪೆಕ್ಟ್ ಕೊಡಿ. ನೀವು ಕೊಟ್ರೆ ಅದು ಕೊಡುತ್ತೆ. ನಿಮಗೆ ಬೆಟರ್ ಸ್ಲೀಪ್, ಎನರ್ಜಿ, ಹೆಲ್ತ್ ಇದೆಲ್ಲ ಸಿಗುತ್ತೆ. ಇವತ್ತಿನಿಂದಾನೇ ಅಳವಡಿಸ್ಕೊಳ್ಳಿ. ಏನ್ ಚೇಂಜಸ್ ಕಾಣಿಸುತ್ತೆ ಅಂತ ವಾಪಸ್ ಬಂದು ಇಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.